ನಥಿಂಗ್ ಟು ವರಿ. ನಾನು ಕೊಟ್ಟಿರೋ ಮೆಡಿಸಿನ್ನು ರಿಯಾಕ್ಟ್ ಆಗ್ತಾ ಇದೆ. ಈಗ ಆಪ್ರೇಷನ್ ಮಾಡ್ಬೋದು. ನಿಮ್ಮ ಈ ಮಾತು ಕೇಳಿ ತುಂಬ ಖುಷಿ ಆಗ್ತಿದೆ ಡಾಕ್ಟರ್. ಯಾವಾಗ ಇವ್ರಿಗೆ ಆಪ್ರೇಷನ್ ಮಾಡಿಸ್ಬೋದು? ನಾವು ಡೊನೇಟ್ ಮಾಡೋರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಸಿಕ್ಕಿದ ಕೂಡಲೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಆವಾಗ ಆಪ್ರೇಟ್ ಮಾಡ್ತೀವಿ. ಓಕೆ ಡಾಕ್ಟರ್, ನೀವು ಈ ಭರವಸೆ ಕೊಟ್ರಲ್ಲ ಅಷ್ಟು ಸಾಕು ನಮಗೆ. ಅದಕ್ಕೆ ಅಣ್ಣ ಖುಷಿ ಆಗ್ತಿದ್ಯಾ? ಜಾನು ಅವರೇ, ನಮ್ಮ ಗಂಡು ಬಂದ್ಬಿಟ್ರೆ ಅಷ್ಟೇ ಸಾಕು. ಜಾನ್ವಿ ಅವರೇ, ನೀವು ಜಯಂತ್ ಅವ್ರ ವೈಫ್ ಅಲ್ವಾ? ಹೌದು ಡಾಕ್ಟರ್. ಮತ್ತೆ ಮೊದಲನೇ ದಿನ ಬಂದಾಗ ಯಾಕೆ ಹೇಳಲಿಲ್ಲ ನೀವು? ಸ್ವಲ್ಪ ಹೊತ್ತಿಗೆ ಮುಂಚೆ ನನಗೆ ಕಾಲ್ ಮಾಡಿ ಜಯಂತ್ ಅವರು ಅಣ್ಣ ಅತ್ತಿಗೆ ಜೊತೆ ನನ್ನ ವೈಫು ಬರ್ತಾರೆ, ಸ್ವಲ್ಪ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಅಂತ ನನಗೆ ಹೇಳಿದ್ರು. ನಂಗೆ ಥರ ಇನ್ಫ್ಲೂಯೆನ್ಸ್ ಮೇಲೆಲ್ಲ ಹೋಗೋಕ್ಕೆ ಇಷ್ಟ ಇಲ್ಲ. ಹೀಗಿರೋದಕ್ಕೆ ಇಷ್ಟ ಆಗುತ್ತೆ. ಅದು ಅಲ್ಲದೆ ನಾನೇನು ಹೇಳ್ದೇನೆ ನೀವು ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಒಬ್ಬ ಡಾಕ್ಟ್ರಾಗಿ ನನ್ನ ಪೇಷಂಟ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ನೀವು ಇಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು ಬಿಡಿ. ನೀವು ಫೋನ್ ಮಾಡಿದ ತಕ್ಷಣ ಇವ್ರನ್ನ ಕರ್ಕೊಂಡು ಬರ್ತೀನಿ ಡಾಕ್ಟರ್. ಹಾಗೆ ಮಾಡಿ. ಅದುವರೆಗೂ ನಾನು ಕೊಟ್ಟಿರೋ ಡ್ರಾಪ್ಸ್ನ ಕಂಟಿನ್ಯೂ ಮಾಡಿ. ಓಕೆ, ನಾನು ಬರ್ತೀನಿ. ಅಣ್ಣ ಯಾಕೋ ಇನ್ನೂ ಡಲ್ ಆಗಿದ್ಯಾ? ಅಮ್ಮಂಗೆ ಕಣ್ಣು ಬರುತ್ತೆ ಕಣೋ. ಅವರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡವ್ರೆ ಜಾನವ್ರೆ. ಆ ಕೋಪ ಹೆಂಗೆ ತೋರಿಸ್ಬೇಕು ಅಂತ ಗೊತ್ತಾಗ್ದಿರಾ ಬೇಜಾರಲ್ಲವ್ರೆ. ಅಷ್ಟೊಂದು ಕೋಪ ಬಂತ ನನ್ನ ಮೇಲೆ. ಇಷ್ಟು ವರ್ಷದಲ್ಲಿ ಯಾವತ್ತೂ ನನ್ನ ಮೇಲೆ ಇಷ್ಟೆಲ್ಲ ಕೋಪನೇ ಮಾಡ್ಕೊಂಡೋನಲ್ಲ ನೀನು. ಅದು ನೀವು ಅವ್ರ ತಾಯಿ ಫೋಟೋನ ಸುಟ್ಟಾಕ್ಬಿಟ್ರಲ್ಲ, ಅದರಿಂದ ಪಾಪ ಸಾನೇ ನೋವಾಗೈತೆ. ಆ ಒಂದು ಫೋಟೋ ತಗೊಬರೋಕ್ಕೆ ನಾವಿಬ್ಬರು ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಆದರೆ ನೀವು ಮಾತ್ರ ಅದನ್ನ ಒಂದೇ ಒಂದು ಕ್ಷಣದಲ್ಲಿ ಸುಟ್ಟಾಕ್ಬಿಟ್ರಿ. ನಂಗೆ ಅರ್ಥ ಆಗುತ್ತೆ ಅದಕ್ಕೆ. ಆದರೆ ನಾನು ಯಾಕೆ ಹಾಗೆಲ್ಲ ಮಾಡಿದೆ ಅಂತ ಇವಾಗ ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಆದರೆ ಒಂದು ಮಾತ್ರ ಹೇಳಬಲ್ಲೆ, ಇದ್ರ ಹಿಂದೆ ಒಳ್ಳೆ ಉದ್ದೇಶ ಅಂತೂ ಇದೆ. ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ, ಎಲ್ಲ ಸರಿ ಮಾಡಿ ನಿಮಗೆಲ್ಲ ಹೇಳ್ತೀನಿ. ನನಗೆ ಅರ್ಥ ಆಗ್ತೈತೆ ಜಾನು ಅವರೇ, ನೀವು ವೆಂಕಿನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ. ನೀವು ಅವ್ರಿಗೆ ಯಾವತ್ತೂ ಕೆಟ್ಟದ್ದು ಬಯಸಕ್ಕಿಲ್ಲ. ಒಂದು ನಿಮಿಷ, ವೆಂಕಿ, ಜಾನು ಅವ್ರು ಹೇಳ್ತವ್ರೆ ತಾನೆ ಆ ಫೋಟೋನ ಏನಕ್ಕೆ ಸುಟ್ಟಾಕಿದ್ದು ಅಂತ. ಮೂತಿನ ಹಿಂಗೆ ಹಿಡ್ಕೊಂಡಿರ್ಬೇಡ ನೋಡು. ನೀನು ಬೇಜಾರಾಗಿದ್ದರೆ ಜಾನು ಅವ್ರಿಗೂ ಬೇಜಾರಾಯ್ತದೆ. ನಗು. ಅಣ್ಣ, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಕಣೋ. ಆದರೆ ನಾನು ಸತ್ಯ ಹೇಳಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿನಗಿರಲ್ಲ. ದಯವಿಟ್ಟು ಈ ವಿಷಯದಲ್ಲಿ ನನಗೆ ಕ್ಷಮಿಸ್ಬಿಡು ಅಣ್ಣ. ಬನ್ನಿ ಅದಕ್ಕೆ ಹೋಗೋಣ. ಅವ್ವ